ಜಂತರ್ ಮಂತರ್ನಲ್ಲಾಗಿತ್ತು ಲಾಠಿ ಚಾರ್ಜ್. ಈಗ ಸದನದಲ್ಲಿ ಮಾತಿನ ಲಾಠಿ ಚಾರ್ಜ್ ಆಗೋದಿಕ್ಕಿದೆ. ಅದಾಗಬೇಕು ಅಂತಾನೆ ರಾಹುಲ್ ಗಾಂಧಿ ಕಾಯ್ತಾ ಇದ್ದಾರೆ. ಅಮಿತ್ ಶಾ ನರೇಂದ್ರ ಮೋದಿ ಜೊತೆಯಾಟ ಇದೆಯಲ್ಲ, ಹೆಂಗಿರುತ್ತೆ ಬೌಂಡ್ರಿ ಸಿಕ್ಸರ್ಗಳ ಏಟು ಅನ್ನೋದು ಈ ಹಿಂದೆನೆ ನೋಡಿದ್ದಾರೆ. ಹೇಗೆ ರಾಹುಲ್ ಗಾಂಧಿಗೆ ಪೀಕಲಾಟವನ್ನು ಹಿಡಿಸಿಬಿಡ್ತಾರೆ. ನರೇಂದ್ರ ಮೋದಿ ಅಮಿತ್ ಶಾ ಮಾತಿಗಿಳಿದ್ರೆ ಬೌನ್ಸರ್ಗಳು ಗೂಗ್ಲಿಗಳೇ, ಅದಕ್ಕೆ ಉತ್ತರ ಕೊಡೋಕೆ ಆಗಲ್ಲ. ಆ ರೀತಿ ಚಚ್ಚು ಬಿಸಾಕಿದ್ದಾರೆ ಲೋಕಸಭೆಯಲ್ಲಿ. ಹೀಗಿರುವಾಗ ಕೊಟ್ಟು ಹೊಡೆಸ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾರ ರಾಹುಲ್ ಗಾಂಧಿ. ನೀವು ಮಾತಾಡಬೇಕು, ಪ್ಯಾಲೆಟ್ ಗನ್ ಬಗ್ಗೆ ಮಾತಾಡಬೇಕು. ನೀವು ಮೂರು ಸದನದಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ, ಡರ್ಪೋಕ್ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಹೆದರು ಪುಕ್ಲ ಅಮಿತ್ ಶಾ ನರೇಂದ್ರ ಮೋದಿ ಎಲ್ಲಿ ಓಡೋಗಿದ್ದೀರಾ, ಎಲ್ಲಿ ತಪ್ಪಿಸ್ಕೊಂಡಿದ್ದೀರಾ ಅಂತ. ಆದರೆ ಮೋದಿ ಅಮಿತ್ ಶಾ ಶುರು ಮಾಡಿದ್ರೆ ಜಂತರ್ ಮಂತರ್ ಲಾಠಿ ಚಾರ್ಜ್ ಏನೂ ಅಲ್ಲ, ಅದಕ್ಕಿಂತ ಸರಿಯಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ಇಲ್ಲಿವರೆಗೂ ಬೆಕ್ಕಸ ಬೆರಗಾಗಿ ಬೆಚ್ಚಿ ಬಿದ್ದು ರಾಹುಲ್ ಗಾಂಧಿ ವಿರೋಧ ಪಕ್ಷಗಳು ನೋಡಿರೋದನ್ನ ಎಲ್ಲರೂ ಎಷ್ಟೋ ಬಾರಿ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಮತ್ತೊಮ್ಮೆ ಅದೇ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಮೂರು ಬಿಗ್ ಬ್ಯಾಂಗ್ ಮಾಡೋದಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಪ್ಲಾನ್ ಮಾಡಿದಾರ. ಇದೆಲ್ಲ ಏನು, ಇದರ ಹಿಂದೆ ರಾಹುಲ್ ಗಾಂಧಿ ಏನ್ ತಯಾರಿ ಮಾಡ್ಕೊಂಡಿರಬಹುದು. ಇನ್ನು 3 ದಿನ ಇದೆ, ಸಿಕ್ಕಾಪಟ್ಟೆ. ಇನ್ನು ಆಗ್ಲೇ ಈ ದಿನನೇ ಸೆಷನ್ ನಡೆಯೋದಕ್ಕೆ ಅರ್ಧ ದಿನ ಬಿಟ್ಟೇ ಇಲ್ಲ. ಯಾಕಂದ್ರೆ ಅದೊಂದು ಭಯ ಕಾಂಗ್ರೆಸ್ಗೆ, ವಿಪಕ್ಷಗಳಿಗೆ ಇದೆ. ಅದೇನು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಹೇಗಿರುತ್ತೆ ಮೋದಿ ಅಮಿತ್ ಶಾ ಹೊಡೆಯುವಂಥ ಸಿಕ್ಸರ್ಗಳು, ಹಾಕುವಂಥ ಗೂಗ್ಲಿಗಳು, ಬೌನ್ಸರ್ಗಳು. ಸೊ ಅದನ್ನು ನೋಡೋಣ. ನಾನು ಓಂ. ನೀವು ಈ ಹಿಂದಿನ ಲೋಕಸಭಾ ಅಧಿವೇಶನಗಳನ್ನು ನೋಡಿದ್ರೆ ಪ್ರತಿ ಬಾರಿ ಕೂಡ ನರೇಂದ್ರ ಮೋದಿ ಅಮಿತ್ ಶಾ ಡಾಮಿನೇಟ್ ಮಾಡಿದ್ದಾರೆ. ಅವರು ಮಾತಿಗೆ ಬಂದು ನಿಂತ್ಕೊಂಡ್ರೆ ಎದುರಾಳಿ ಸೈಲೆಂಟ್ ಆಗಲೇಬೇಕು. ಬರೀ ಚಪ್ಪಾಳೆ, ಮೇಜು ಕುಟ್ಟುವಂತ ಸದ್ದು ಮಾತ್ರ ಕೇಳಿಸ್ತಾ ಇರುತ್ತೆ. ಎಲ್ಲರನ್ನು ಸೈಲೆಂಟ್ ಮಾಡುವಂತಹ ಮಾತಿನ ಚಾಕಚಕ್ಯತೆ, ಅಂಕಿಅಂಶಗಳ ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡ್ತಾರೆ ಮೋದಿ ಅಮಿತ್ ಶಾ. ಅದರಲ್ಲೂ ಈಗ ಸಿಕ್ಕಿರೋ ಮ್ಯಾಟ್ರ್ ಕೇಳ್ಬಿಟ್ರೆ, ಜಾರ್ಖಂಡಲ್ಲಿ ಯಾವ ಜಂತರ್ ಮಂತರಲ್ಲಾಯ್ತೋ ಅದೇ ರೀತಿಯಲ್ಲಿ ಆ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಜಾರ್ಖಂಡ್ನ ಹಳೆ ವಿಧಾನಸೌಧದಿಂದ ಹೊಸ ವಿಧಾನಸೌಧಕ್ಕೆ ಪ್ರತಿಭಟನೆ ಅವರ ವಿದ್ಯಾರ್ಥಿಗಳು ಹೊರಟಾಗ ಸರ್ಕಾರ ಅವ್ರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಮಾಡುತ್ತೆ. ಇಲ್ಲಿವರೆಗೂ ಬರೀ ಜಂತರ್ ಮಂತರ್ ಲಾಠಿ ಚಾರ್ಜ್ ಆಯಿತು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದೆ, ಪೆಲೆಟ್ ಗನ್ ಪ್ರಯೋಗ ಆಗಿದೆ, ಅವರಿಗೆ ಹೆಣ್ಣು ಮಕ್ಕಳಿಗೆ ಹೀನಾಯವಾಗಿ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸರು ಅಂತ ಅಬ್ಬರಿಸ್ತಾ ಇದ್ದ ರಾಹುಲ್ ಗಾಂಧಿ ಈಗ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಭಾಷಣ ಕೇಳೋದಕ್ಕೆ ನಾನು ಬಂದಿಲ್ಲ, ನಾವು ಬರೋದು ನಿಮ್ಮ ಜನರಲ್ ಭಾಷಣಗಳನ್ನು ಕೇಳೋದಕ್ಕಲ್ಲ, ಫ್ಯಾಂಟಸಿ ಮಾತುಗಳನ್ನು ಕೇಳೋದಕ್ಕಲ್ಲ, ನಾವು ಬಂದಿರೋದು ಉತ್ತರವನ್ನು ಕೇಳೋದಕ್ಕೆ. ನೀವು ಉತ್ತರ ಕೊಡಬೇಕು, ಯಾಕೆ ವಿದ್ಯಾರ್ಥಿಗಳ ಮೇಲೆ, ಅಮಾಯಕರ ಮೇಲೆ ದಾಳಿ ಮಾಡಿದ್ರಿ ಅಂತ. ಯಾರು ಅಮಾಯಕರು? 2000ಕ್ಕಿಂತ ಹೆಚ್ಚು, 2873 ಜನ ಬೇರೆ ಬೇರೆ ರೀತಿಯಲ್ಲಿ ಕ್ರೈಮ್ನ ದಾಖಲೆ ಇದ್ದಂಥವ್ರು, ಕ್ರಿಮಿನಲ್ ಹಿನ್ನೆಲೆ ಇದ್ದಂಥವ್ರು ಅಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ಈಗಾಗಲೇ ತನಿಖೆಯಿಂದ ಬಯಲಾಗಿದೆ. ಎಲ್ಲರನ್ನ ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳೇನಿತ್ತೋ, ಸ್ಪೆಕ್ಟ್ಗಳೇನಿತ್ತೋ ಪೊಲೀಸರದ್ದು ಸೆರೆ ಹಿಡಿದಿದ್ದಾರೆ. ಎಲ್ಲರ ಹಣೆಬರಗಳು ಬಯಲಾಗ್ತಾ ಇದ್ದಾವೆ. ಅದರ ನಡುವೆ ನರೇಂದ್ರ ಮೋದಿ ತುಂಬ ಇನ್ನೂ ಕೂಡ ಅಡಲ್ಟ್ ಆಗದೆ ಅಂಡರ್ 18 ಇರುವಂಥವ್ರಿಗೆ ಮಕ್ಕಳು ಬಿಡಿ, ಅವರು ತಪ್ಪು ಮಾತಾಡಿದ್ದಾರೆ ಅಂತ ಕ್ಷಮಿಸಿದ್ದಾರೆ. ಯಾಕೆಂದ್ರೆ ಬಾಯಿಗೆ ಬಂದ ಹಾಗೆ ನರೇಂದ್ರ ಮೋದಿ ಅವರನ್ನ ಬೈದಿದ್ರು, ಅವರ ತಾಯಿಯನ್ನು ಬೈದಿದ್ರು, ಅವರ ಇಡೀ ಕುಟುಂಬವನ್ನು ಸೇರಿಸ್ಕೊಂಡು ಬೈದಿದ್ರು. ನರೇಂದ್ರ ಮೋದಿ ದೇಶನೇ ಕುಟುಂಬ ಅನ್ಕೊಂಡಿರುವಂಥ ವ್ಯಕ್ತಿ. ಅವರನ್ನ ಬೈದಿದ್ದಕ್ಕೆ ಎಲ್ಲ ಕಡೆಯಿಂದ ವಿರೋಧ ವ್ಯಕ್ತ ಆಗಿತ್ತು. ಒಂದು ತಮಾಷೆಯಾಗಿ ಹೇಳೋದಾದ್ರೆ, ನರೇಂದ್ರ ಮೋದಿ ಯಾವಾಗ ಫ್ರೆಂಡ್ಸ್ ಅಂತೇಳಿ ಮುಖಕ್ಕೆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿದ್ರು ನೋಡಿ, ಆ ವಿಡಿಯೋ ಮಾಡಿದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, 400+ ಮಿಲಿಯನ್ ಅದಕ್ಕೆ ವ್ಯೂಸ್ ಬಂತು. ಯಾರೋ 1000 ಜನ ಜಂತರ್ ಮಂತರಲ್ಲಿ ಇದ್ರಲ್ಲ, ನರೇಂದ್ರ ಮೋದಿ ಏನಾದ್ರು ಬನ್ನಿ ಫ್ರೆಂಡ್ಸ್ ಜಂತರ್ ಮಂತರಲ್ಲಿ ಸಿಗೋಣ ಅಂತ ಒಂದು ಕರೆ ಕೊಟ್ಟಿದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಧೂಳಾಗಿ ಹೋಗ್ಬಿಡ್ತಾ ಇದ್ರು. ಅಷ್ಟು ಕೋಟಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಂತರ್ ಮಂತರ್ಗೆ ಬಂದ್ಬಿಡ್ತಾ ಇದ್ರು. ನಿಮ್ಗೆಲ್ಲ ಏನಾದ್ರು ಬುದ್ಧಿ ಇದೆಯೇನ್ರೋ? ಮೋದಿ ಒಂದು ಮಾತಾಡಿದ್ರೆ ಕೋಟಿ ಜನ ಬರ್ತಾರೆ, ನೀವ್ ಯಾರೋ ಮೋದಿನ ಬೈಕೊಂಡು ದೊಡ್ಡವರಾಗ್ತೀವಿ ಅನ್ಕೊಂಡಿದ್ದೀರಾ ಅನ್ನೋ ಮಾತನಾಡಿದ್ರು. ಇದೆಲ್ಲ ಒಂದ್ ಕಡೆಗಿರ್ಲಿ ಬಿಡಿ. ಲೋಕಸಭೆಯಲ್ಲಿ ಅಸಲಿ ಚರ್ಚೆ ನಡಿಬೇಕು. ದೇಶದ 545 ಲೋಕಸಭಾ ಕ್ಷೇತ್ರಗಳ, ನಿಮ್ಮ ಹಳ್ಳಿಯ, ಊರಿನ, ತಾಲೂಕಿನ ಆ ಲೋಕಸಭಾ ಕ್ಷೇತ್ರಗಳ ಸಮಸ್ಯೆಗಳು, ರಸ್ತೆ, ನೀರು, ಬೀದಿ ದೀಪ, ಚರಂಡಿ, ಸಾಮಾನ್ಯ ಕಾನೂನು ಸುವ್ಯವಸ್ಥೆಯಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಶಿಕ್ಷಣದ ಸಮಸ್ಯೆಗಳವರೆಗೂ ಚರ್ಚೆ ಆಗಬೇಕು. ಯಾವ ಚರ್ಚೆನೂ ಆಗಿಲ್ಲ ಇಷ್ಟು ದಿನ.
ಅದು ಕಾಂಗ್ರೆಸ್ಸಿಗೆ ಬೇಕಿಲ್ಲ ಅಥವಾ ವಿರೋಧ ಪಕ್ಷಗಳಿಗೆ ಬೇಕಿಲ್ಲ. ಇನ್ನು ಈ ಕಡೆ BJPಗೆ ಅವ್ರಿಗೆ ಬೇಕಿರೋದೇನಿದ್ರು ಹುಂಡಿ ಕಳ್ತನ ಯಾಕಾಯ್ತು ಅದರ ಬಗ್ಗೆ ಉತ್ತರ ಕೊಡಿ. ಯಾಕೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ರು ಉತ್ತರ ಕೊಡಿ. ಯಾಕೆ ಅವ್ರನ್ನ ದೌರ್ಜನ್ಯ ಮಾಡಿದ್ರು ಉತ್ತರ ಕೊಡಿ. ಈ ಉತ್ತರಗಳನ್ನ ನರೇಂದ್ರ ಮೋದಿ ಅಮಿತ್ ಶಾ ಅವರೇ ಬಂದು ಕೊಡಬೇಕು ಅಂತ ಇಲ್ಲ ಅಂತ BJP ಹೇಳ್ತಾ ಇದೆ. ಸಂಬಂಧಪಟ್ಟ ಇಲಾಖೆ ಸಚಿವರು ಕೊಡ್ತಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅವರು. ಆದರೆ ಏನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮೋದಿ ಅಮಿತ್ ಶಾ ಬಂದೇ ಉತ್ತರ ಕೊಡಬೇಕು. ಮೋದಿ ಅಮಿತ್ ಶಾ ಬಂದ್ರೆ ಸುಮ್ಮನೆ ಬರಲ್ಲ, ಸರಿಯಾದ ತಯಾರಿ ಮಾಡ್ಕೊಂಡೇ ಬರ್ತಾರೆ. ಈಗ ಅವ್ರಿಗೆ ಜಾರ್ಖಂಡ್ ಬೇರೆ ಸಿಕ್ಕಿದೆ, ನಿಮ್ಮದೇ ಮಿತ್ರ ಪಕ್ಷ ಜಾರ್ಖಂಡ್. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಯ್ತಲ್ಲ, ಈಗ ಯಾಕೆ ಇಲ್ಲಿದ್ರೆ, ಈಗ ಹೋಗಿ ಅಲ್ಲಿಗೆ, ಈಗ ಹೋಗಿ ಹೋರಾಟ ಮಾಡಿ ಜಾರ್ಖಂಡ್ ಸರ್ಕಾರದ ವಿರುದ್ಧ. ಎಷ್ಟು ದಿನದಿಂದ ಅವ್ರೇನು ಈ ಜೆನ್ಜಿ ಈ CJP ಪ್ರೊಟೆಸ್ಟ್ ಮಾಡೋರ ತರಹ ಡ್ಯಾನ್ಸ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರಲಿಲ್ಲ. ಏನು ಭಾರತ್ ತೇರೆ ತುಕಡೆ ಹೋಂಗೆ ಅನ್ನುವಂಥ ದೇಶ ವಿರೋಧಿ ಘೋಷಣೆಗಳನ್ನ ಕೂಗಿರ್ಲಿಲ್ಲ. ಅವರು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು. 18-20 ದಿನ ಆದಾಗ ಅವರ ತಾಳ್ಮೆ ಕಟ್ಟೆ ಹೊಡಿತು. ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಅದಕ್ಕೆ ಈ ಪ್ರತಿಭಟನೆ ತೀವ್ರ ಆಗಿದೆ. ನೀವ್ಯಾಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರಿ, ನಿಮ್ಮ ಮಿತ್ರ ಪಕ್ಷ ಇರುವಂತ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇದೊಂದಲ್ಲ, ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಬಾರಿ ಯಾವ್ಯಾವ ರೀತಿ ಎಲ್ಲ ದಾಳಿ ಮಾಡಿತ್ತು, ಎಷ್ಟು ಪ್ರಾಣಹಾನಿ ಆಗಿತ್ತು ಅನ್ನೋದನ್ನು ಕೂಡ ಹೇಳ್ತಾರೆ. ಜಂತರ್ ಮಂತರ್ಲಿ ಒಂದೇ ಒಂದು ಪ್ರಾಣಹಾನಿ ಕೂಡ ಆಗದೆ ಇದ್ದಾಗೆ ನೋಡ್ಕೊಂಡಿದ್ದೇ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಏನು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ, ಆ ಒಂದು ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡುವಲ್ಲಿ ಏನು ಅಲ್ಲಿಯ ಪೊಲೀಸ್ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು, ಯಶಸ್ವಿಯಾಗಿದೆ. ಸೊ ಒಂದಷ್ಟು ಏನು ಯುವಕರ ಮೇಲೆ ದೌರ್ಜನ್ಯ, ಒಂದು ರೀತಿಯಲ್ಲಿ ಏನು ಕೀಲಿದ್ದಂಥ ಲಾಠಿಯಿಂದ ಹೊಡೆದಿದ್ದಾರೆ, ಕೆಲವರಿಗೆ ಗಾಯ ಆಗಿದೆ, ಇದೆಲ್ಲವೂ ಆಗಿದೆ. ಅದಕ್ಕೆ ಉತ್ತರ ಕೊಡೋದಿಕ್ಕೇನು ನರೇಂದ್ರ ಮೋದಿ ಅಮಿತ್ ಶಾಗೆ ದೊಡ್ಡ ವಿಷಯನೇ ಅಲ್ಲ. ಉತ್ತರ ಒಂದನೇ ದಿನಾನೇ ಬಂದು ಕೊಟ್ಟು ಬಿಡ್ತಾ ಇದ್ರು, ಎರಡನೇ ದಿನಾನೇ ಬಂದು ಕೊಡ್ತಾ ಇದ್ರು. ಅವ್ರು ತಯಾರಿ ಮಾಡ್ಕೊಳ್ತಾ ಇರೋದೇ ಬೇರೆದಕ್ಕೆ. ಅದಕ್ಕೆ ನೀವು ತಯಾರಾಗಿದ್ದೀರಾ ಇಲ್ವೋ ಗೊತ್ತಿಲ್ಲ. ತರ್ತಾ ಇರುವಂತ ಮೂರು ಮಸೂದೆಗಳು, ತಿದ್ದುಪಡಿಗಳಿದೆಯಲ್ಲ, ಈಗಿರುವಂತ ಏನು ಮಹಿಳಾ ಮೀಸಲಾತಿ ಮಸೂದೆ, ಡಿಲಿಮಿಟೇಷನ್ ಬಿಲ್ಲು, FCRA, ಇವೆಲ್ಲ ಬಂದ್ರೆ ಪ್ರತಿಭಟನೆ ಮಾಡೋರ ಬಾಯಿ ಬಂದ್ ಮಾಡ್ತೀವಿ. ಯಾರ್ಯಾರು ಕಿಡಿಗೇಡಿಗಳಿಗೆ 2873 ಜನ ಇದ್ರಲ್ಲ, ಅವ್ರಿಗೆ ಎಲ್ಲಿಂದ ಫಂಡ್ ಆಗ್ತಾ ಇರುತ್ತೆ. ಯಾರೋ ದುಡ್ಡು ಕೊಡ್ತಾ ಇರ್ತಾರೆ, ಇಲ್ಲಿ ಬಂದು ಕಲ್ಲೆಸಿತಾ ಇರ್ತಾರೆ, ಇಲ್ಲಿ ಬಂದು ಯಾರ ಮೇಲೋ ದಾಳಿ ಮಾಡ್ತಾ ಇರ್ತಾರೆ. ಇಂಥವರ ಬಾಲ ಕಟ್ಟು ಮಾಡೋದಿಕ್ಕೆ ಅಂತಾನೆ FCRA ಬರ್ತಾ ಇದೆ. ಮೊನ್ನೆ ಅಷ್ಟೇ ನಿಮ್ಗೆ ಮಾಹಿತಿ ಕೊಟ್ಟೆ. ಅಂದ್ರೆ ಈ ಫಾರಿನ್ ಏನು ಕಾಂಟ್ರಿಬ್ಯೂಷನ್ಸ್ ರೆಗ್ಯುಲೇಟರಿ ಅಥಾರಿಟಿ ಏನು ಬರ್ತಾ ಇದೆ, ಇದನ್ನು ಮಾಡ್ತಾ ಇರೋದು ಇವೆಲ್ಲ ಬಂದ್ ಮಾಡೋದಕ್ಕೆ. ಹೇಗೆ ಕಾಶ್ಮೀರದಲ್ಲಿ ಕಲ್ಲೆಸಿತಾ ಇದ್ರು 2016ರವರೆಗೂ, ನೋಟ್ ಬ್ಯಾನ್ ಆಗುವವರೆಗೂ, 17ರಿಂದ ಅದರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ತೀರಾ ಈಗಂತೂ ಇಲ್ವೇ ಇಲ್ಲ, ಅಂತ ಘಟನೆಗಳು ನಡೀತಾನೆ ಇಲ್ಲ. ಯೋಚನೆ ಮಾಡಿ, ಯಾವ ರೀತಿ ಒಂದು ಭಯೋತ್ಪಾದಕ ಚಟುವಟಿಕೆಗಳಿಗೆ ನಮ್ಮ ದೇಶದ ಒಳಗೇನೆ ಒಂದಷ್ಟು ಹಣ ಕೂಡಿಸಿ ಕೊಡ್ಲಾಗ್ತಾ ಇತ್ತು, ಹೊರಗಿಂದ ಒಂದಷ್ಟು ಬರ್ತಾ ಇತ್ತು. ಇದು ವಿದೇಶದಿಂದ ಬರುವಂತಹ ಬೇರೆ ಬೇರೆ ರೀತಿಯ ಹಣವನ್ನ ತಡೆಯೋದಕ್ಕೆ ಮಾಡಿರುವಂಥ ಕಾನೂನು ಒಂದು. ಇನ್ನೊಂದು ಮಹಿಳಾ ಮೀಸಲಾತಿ ಮಸೂದೆ, ನಮಗೆಲ್ಲ ಗೊತ್ತು, 33% ಮೀಸಲಾತಿ ಮಸೂದೆ, ಇದು ಪಾಸ್ ಆಗುತ್ತೆ ಈ ಬಾರಿ. ಹಾಗೇನೆ ಕೊನೆಯದಾಗಿ ಇದು ಪಾಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಂತ ತಯಾರಿನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ನಿಮಿಷ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ, ಜಾಸ್ತಿ ಮಾತಾಡಲ್ಲ. ಈ ಹಿಂದೆ ಕೂಡ ಹೇಳಿದೀವಿ, ಈ ಮಸೂದೆ ಡಿಲಿಮಿಟೇಷನ್ ಏನಾದರೂ ಪಾಸ್ ಆಗಿದ್ದೆ ಆದರೆ 545 ಕ್ಷೇತ್ರಗಳಿಂದ 850 ಕ್ಷೇತ್ರಗಳಿಗೆ ಹೋಗುತ್ತೆ ದೇಶದಲ್ಲಿ. ಅದರಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಕೇವಲ ಜನಸಂಖ್ಯೆ ಆಧಾರದ ಮೇಲೆ ವಿಭಾಗ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆಗೋದಿಲ್ಲ ಅನ್ನೋ ಕಾರಣದಿಂದಾನೇ ತಮಿಳುನಾಡು ಕೂಡ ಸಪೋರ್ಟ್ ಮಾಡ್ತಾ ಇದೆ. ನಿನ್ನೆ DMK ಜೊತೆ ಸಭೆ ಆಗಿದೆ. ಇನ್ನೊಂದು ಕಡೆ NCP ಕೂಡ ಸಪೋರ್ಟ್ ಮಾಡ್ತಾ ಇದೆ, ಶರದ್ ಪವಾರ್ ಅವರ ಪಕ್ಷ. ಮತ್ತೊಂದು ಕಡೆ ಜಗನ್ ಅವರ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳುವಂತ ಪ್ರಯತ್ನ ಆಗಿದೆ, YSRCP ಇರ್ಬೋದು. ಹೀಗೆ ಯಾರ್ಯಾರೆಲ್ಲ NDA ಜೊತೆಗಿಲ್ಲ ಅವ್ರನ್ನೆಲ್ಲ ತಗೊಂಡು 366 ಸ್ಥಾನಗಳು ಇದೆ ಅಂತ ಹೇಳ್ತಾ ಇದ್ದಾರೆ. 360 ಬಂದ್ರೆ ಸಾಕು ಸ್ಪೆಷಲ್ ಮೆಜಾರಿಟಿಗೆ. ಇನ್ನ ಲೋಕಸಭೆ, ರಾಜ್ಯಸಭೆಯಲ್ಲಿ ಹೇಗೋ 6 ಸ್ಥಾನಗಳ ಕೊರತೆ ಇದೆ, ಅದನ್ನ ನೀಗಿಸ್ಕೊಳ್ತಾರೆ ಸುಲಭವಾಗಿ. 140, 150 BJP ಕೈಯಲ್ಲಿದೆ, 160 ಬಂದ್ರೆ ಸಾಕು ಅನ್ನೋ ತರ ಇದ್ದಾರೆ. 154 ಏನೋ ಇದೆ. ಸೊ ಒಂದಷ್ಟು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆದ್ರೆ ಆ ದಿನಕ್ಕೆ ಎಲ್ಲವನ್ನ ಸರಿ ಮಾಡೋಕೇನೆ ನರೇಂದ್ರ ಮೋದಿ, ಅಮಿತ್ ಶಾ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ರು. ಅವರು ಸ್ಟೇಜ್ಗೆ ಬಂದ್ರೆ ಅಲ್ಲಿ ಆಟ ನಡೆಯೋದೇ ಬೇರೆ. ಅದನ್ನ ಈ ಹಿಂದಿನ ಲೋಕಸಭಾ ಅಧಿವೇಶನಗಳಲ್ಲಿ, ರಾಜ್ಯಸಭೆಗಳಲ್ಲಿ ನೋಡಿದೀವಿ, ಹೇಗೆ ವಿರೋಧ ಪಕ್ಷಗಳನ್ನ ಬಾರಿಸಿ ಬೆಂಡೆತ್ತಿದ್ದಾರೆ ಅಂತ ಅನ್ನೋದು. ಈಗಲೂ ನರೇಂದ್ರ ಮೋದಿ, ಅಮಿತ್ ಶಾ ಬಂದ್ರೆ ಅದಕ್ಕೆ ಯಾವುದಕ್ಕೂ ಕೊರತೆ ಇಲ್ಲದೆ ಇರೋ ರೀತಿ ಉತ್ತರ ಕೊಡ್ತಾರೆ. ನಿನ್ನೆ ಒಂದು ಝಲಕ್ ನೋಡಿದ ಹಾಗೆ CPIMನ ಜಾನ್ ಬ್ರಿಟಾಸ್ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ ಒಂದು ಮಸೂದೆಗೆ ಸಂಬಂಧಪಟ್ಟ ಹಾಗೆ. UPI ನಿಂದ ಹಣ ಏನು
ಟ್ರಾನ್ಸಾಕ್ಷನ್ ಮಾಡಿದಾಗ ದುಡ್ಡು ಕಟ್ ಮಾಡುವಂಥದ್ದು ಅದು ಯಾರಿಗೆ? ಅದು ಜನಸಾಮಾನ್ಯರಿಗೆ, ಸಣ್ಣ ಪುಟ್ಟ ವ್ಯವಹಾರ ಮಾಡುವಂಥವ್ರಿಗಲ್ಲ. ದೊಡ್ಡ ದೊಡ್ಡ ಬಿಸ್ನೆಸ್ ಹೆಚ್ಚಿನ ಹಣಕ್ಕೆ ಮಾಡುವಂಥದ್ದು, ಹಾಗೇನೆ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಲ್ಲಿ ದೊಡ್ಡವ್ರಿಗೆ ಮಾಡುವಂಥದ್ದು ಒಂದಷ್ಟು ರಿಸ್ಟ್ರಿಕ್ಷನ್ ಇದೆ. ಎಲ್ರಿಗೂ ಹಣ ಕಟ್ಟಾಗಲ್ಲ. ಸೊ ಆ ರೀತಿಯಲ್ಲಿರುವಾಗ ಅಂದರೆ ತುಂಬ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಿದರೆ ಕಟ್ಟಾಗುತ್ತೆ. ಈ ರೀತಿ ಮಾನದಂಡಗಳಿದೆ. ಅದಕ್ಕೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೇಳಿಸ್ಕೊಳ್ಳೋಕೆ ಯಾಕೆ ನೀವು ರೆಡಿ ಇಲ್ಲ, ಯಾಕೆ ಓಡ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ಆಗಲೇ ನಿರ್ಮಲಾ ಸೀತಾರಾಮನ್ ಅಬ್ಬರಿಸಿದ್ರು. ಸೊ ನೆನ್ನೆಯಿಂದನೇ ಶುರುವಾಯಿತು ಅಂತ ಹೇಳ್ಬೋದು. ನೋಡೋಣ, ಇನ್ನೆರಡು ದಿನ ಇದೆ. 2 ದಿನದಲ್ಲಿ ಇಡೀ ದೇಶದಲ್ಲೇ ದೊಡ್ಡ ಬದಲಾವಣೆ ತರುವಂತಹ ಒಂದು ಮಹತ್ವದ ಮಸೂದೆಗಳು ಪಾಸ್ ಆಗ್ತವೆ ಅನ್ನುವಂಥ ನಿರೀಕ್ಷೆ ಇದೆ. ನಾನು ಹೇಳಿದೆ ಈಗಾಗಲೇ ನಿಮಗೆ, ಒಂದು ಡಿಲಿಮಿಟೇಷನ್, ಇನ್ನೊಂದು ಮಹಿಳಾ ಮೀಸಲಾತಿ ಮಸೂದೆ, ಇನ್ನೊಂದು FCRA, ಇವೆಲ್ಲವನ್ನ ತಗೊಂಡು ಬರೋದೇ BJPಯ ದೊಡ್ಡ ಗುರಿಯಾಗಿತ್ತು. ಇದನ್ನು ತಂದರೆ ಏನು ದೇಶದಲ್ಲಿ ಏನು ಹಿಂದೂಗಳಿಗೇನು ಇದು ಸಿಗ್ತಾ ಇಲ್ಲ ಅವಕಾಶಗಳು, ಅಥವಾ ಅವ್ರಿಗೆ ಅನ್ಯಾಯ ಏನಾಗ್ತಾ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಬಹಳ ಮುಖ್ಯವಾಗಿ ಮಾಡಬಹುದು ಅನ್ನುವಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ಲಾನ್ ಇದೆ. ಮೋದಿ ಅಮಿತ್ ಶಾ ಏನಾದರೂ ಈ 2 ದಿನನೂ ಮಾತಾಡಲಿಲ್ಲ ಅಂದರೆ, ಸುಮ್ಮನೆ ಸದನದಲ್ಲಿ ಬಂದು ಕೂತ್ಕೊಂಡ್ರೆ, ಮತ್ತೆ ಸದನ ಅಡ್ಜರ್ನ್ ಆಗ್ತಾನೆ ಇದ್ರೆ ಏನು ಪ್ರಯೋಜನ? ಇಷ್ಟಕ್ಕೂ BJPನೇನೋ ಹೊಗಳ್ಕೋಬೇಕು ಮೆಚ್ಕೋಬೇಕು ಅಂತೇನೂ ಇಲ್ಲ ಇಲ್ಲಿ. ಯಾಕಂದ್ರೆ ನರೇಂದ್ರ ಮೋದಿ ಅಮಿತ್ ಶಾ ಪ್ರತಿದಿನ ಬಂದು ಸದನದಲ್ಲಿ ಕೂತ್ರೆ ಕಳ್ಕೊಳ್ಳೋದೇನೂ ಇಲ್ಲ. ಅವರು ತಪ್ಪಿಸ್ಕೊಳ್ಳೋದಕ್ಕೆ ಅಂತಾನೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅವರು ಕೂಡ ನೋಡಿ, ಲೋಕಸಭೆಯಲ್ಲಿ ಬಂದು ಕೂತ್ಕೊಂಡ್ರೆ ಎಲ್ಲ ಸದಸ್ಯರ ಸಮಸ್ಯೆಗಳನ್ನ ಕ್ವಶನ್ ಅವರ್ ಇರುತ್ತೆ, ಬೇರೆ ಬೇರೆ. ನರೇಂದ್ರ ಮೋದಿ ಬ್ಯುಸಿನೇ ಇರ್ತಾರೆ, ಅಮಿತ್ ಶಾ ಬ್ಯುಸಿನೇ ಇರ್ತಾರೆ. ಆದರೆ ಸದನಕ್ಕೆ ಬ್ಯುಸಿ ಇರಬಾರ್ದು. ಸದನ ಅಂದರೆ ಇಡೀ ದೇಶವನ್ನು ಪ್ರತಿನಿಧಿಸುವಂಥ ಅಷ್ಟೂ ಜನ ಇರುವಂಥ ಜಾಗ. ಅದಕ್ಕೆ ಲೇಟ್ ಆದರೆ ಹೇಗೆ? ಸೊ ಅದಕ್ಕೆ ಬರದೇ ಇದ್ರೆ ಹೇಗೆ? ಇನ್ನು 3 ದಿನ ಆದರೂ ಬರಲಿ, ಬಂದು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಾಗಲಿ. ಹಾಗೇನೆ ಯಾವ ಬಿಲ್ ಪಾಸ್ ಆಗ್ತವೆ ಅನ್ನೋ ಕುತೂಹಲ ನಮಗೂ ಕೂಡ ಇದೆ. ನಿಮಗೂ ಅದರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.